ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ದೇವ್ರೆ, ಮಾಡ್ತಾ ಇರೋ ವ್ರತದಿಂದ ನಾಗಮಣಿಯ ಚೈತನ್ಯ ಶಕ್ತಿ ಜೀವಾತ್ಮವನ್ನ ಮತ್ತೆ ನಾಗಮಣಿಗೆ ಸೇರಿಸುವ ಜವಾಬ್ದಾರಿ ಇದೆ. ಹಾಗೆ ದೂರ ಹೋಗಿರೋ ನನ್ನ ಆದಿಶೇಷನ ಮತ್ತೆ ಕರೆಸೋ ಕರ್ತವ್ಯ ಇದೆ. ಯಾವುದೇ ವಿಘ್ನ ಬರದೇ ಇರೋ ಹಾಗೆ ನೋಡ್ಕೊಳಮ್ಮ. ಅಕ್ಕ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹಾ, ಸಮಯಕ್ಕೆ ಸರಿಯಾಗಿ ಬನ್ನ. ಹಾ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಅದು ಈ ಪೂಜೆ ವ್ರತ ಎಲ್ಲ ನಾನ್ ನೋಡ್ಕೊಂತೀನಿ, ನೀವೇನು ಯೋಚನೆ ಮಾಡ್ಬಿಡಿ. ನಾನು ಹೇಳಿರೋ ಸಾಮಗ್ರಿಗಳನ್ನ ತಂದಿದ್ದೀರಾ ಅಲ್ವಾ? ಹಾ, ಹೇಳಿದ್ದೆಲ್ಲ ತಂದಿದ್ದೀನಿ. ಸರಿ ಅಕ್ಕ, ಬನ್ನಿ. ಭೂಲೋಕ ಹೀಗಿದೆ. 125 ವರ್ಷಗಳಲ್ಲಿ ನಾಗಲೋಕವೇ ಬದಲಾಗಿದೆ. ಹಾಗಿದ್ದ ಮೇಲೆ ಇನ್ನು ಭೂಲೋಕ ಬದಲಾಗದೇ ಇರುತ್ತದೆ. ನಾಗಲೋಕದವರಿಗೆ ಇರುವ ವಿಶೇಷವೇನೆಂದರೆ ನಾಗಗಳು ಎಲ್ಲಿಗೆ ಹೋಗಲಿ, ಯಾವ ಲೋಕಕ್ಕೆ ಹೋಗಲಿ, ಆ ಲೋಕದ ಸಂಸ್ಕೃತಿ ಪ್ರಕೃತಿಗೆ ಹೊಂದಿಕೊಂಡು ಹೋಗುವ ವಿಶೇಷ ಶಕ್ತಿ ಬಂದೇ ಬರುತ್ತದೆ. ಮಾನವನ ಸರಾಸರಿ 65 ವರ್ಷಗಳು ಅವರಿಗೆ 1 ವರ್ಷದ ಸಮ. ಹಾಗಾಗಿ ಮಾನವರಿಗಿಂತ ನಾಗಗಳು ಸದೃಢ ಸುಂದರವಾಗಿ ಕಾಣುತ್ತಾರೆ. ಅದೇನೋ ಸರಿ, ಆದರೆ ಈ ಭೂಲೋಕದಲ್ಲಿರುವ ಮನುಷ್ಯರೆಲ್ಲ ವಿಶೇಷವಾಗಿ ಕಾಣುತ್ತಿದ್ದಾರೆ. ನಾವಿಬ್ಬರು ಮಾತ್ರ ವಿಶೇಷವಾಗಿ ಕಾಣುತ್ತಿದ್ದೇವೆ. ಹಾಗಿದ್ದರೆ ನಾವು ರೂಪ ಬದಲಿಸಬೇಕಾ? ಖಂಡಿತ ಬೇಡ. ವೇಷ ಬದಲಿಸಿದರೆ ಆಯಿತು. ಮೋಹಿನಿ, ನಿನ್ನನ್ನ ಪ್ರೀತಿಸಿದ್ದಕ್ಕೆ ತಾನೆ ನಾನು ನಿನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗಿದ್ದು. ನಿನ್ನ ಜೊತೆ ಬದುಕುವುದಕ್ಕಾಗಿ ತಾನೆ ನಾನು ನಾಗಲೋಕದವರನ್ನು ಎದುರು ಹಾಕಿಕೊಂಡಿದ್ದು. ನಿನಗೋಸ್ಕರ ತಾನೆ ನಾನು 125 ವರ್ಷ ಕಲ್ಲಾಗಿ ಉಳ್ಕೊಂಡಿದ್ದು. ಈಗ ನೀನೇ ಇನ್ನೊಂದು ಹುಡುಗಿಯನ್ನು ಪ್ರೀತಿಸುವೆಂದರೆ ಮನಸ್ಸಿಗೆ ಬಹಳ ನೋವಾಗುತ್ತದೆ ಮೋಹಿನಿ. ಶೇಷ, ನೀನು ಆ ಕನ್ಯೆನ ಯಾಕೆ ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕೆಂದು ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಮತ್ತೆ ಹೇಳುತ್ತಿದ್ದೇನೆ, ಕೇಳು. ನೀನು ನಾಗಲೋಕದಿಂದ ಬಹಿಷ್ಕಾರಗೊಂಡ ಮೇಲೆ ನಿನ್ನ ಮೇಲೆ ಶಾಪವಿದೆ. ಆ ಶಾಪ ಪರಿಹಾರ ಆಗಬೇಕೆಂದರೆ ನೀನು ಆ ಕನ್ಯೆಯನ್ನು ಮದುವೆ ಆಗಬೇಕು. ಅದು ಮಕ ನಕ್ಷತ್ರದ ಅಮೃತಗಳಿಗೆ ಇಟ್ಟಿರುವ ಆ ಮಾನವ ಕನ್ಯೆ ಮಯೂರಿಯನ್ನು ಮದುವೆ ಆದರೆ ಮಾತ್ರ ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ. ಆಗ ನೀನು ನಾಗಮಣಿಗೆ ಮತ್ತೆ ಜೀವಾತ್ಮ ತುಂಬುವಾಗುತ್ತದೆ. ಆಗ ನೀನು ನಾಗಲೋಕದ ಅರಸನಾಗುವೆ. ಇದೆಲ್ಲವಾಗಬೇಕೆಂದರೆ ನೀನು ಅವಳನ್ನು ಮದುವೆ ಆಗಬೇಕು. ಶೇಷ, ನೀನು ಅವಳನ್ನು ಮದುವೆ ಆಗು ಎಂದು ಹೇಳುತ್ತಿರುವುದು ನಾವಿಬ್ಬರು ದೂರವಾಗುವುದಕ್ಕಲ್ಲ, ನಾವಿಬ್ಬರು ಒಂದಾಗಿ ಬಾಳುವುದಕ್ಕೆ. ಅರ್ಥ ಮಾಡಿಕೋ ಶೇಷ. ಹೋಗು. ಆಯ್ತು, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡುತ್ತೇನೆ. ಈಗ ನಾನು ಆ ಹುಡುಗಿಯನ್ನು ಮದುವೆ ಆಗಬೇಕು, ಅಷ್ಟೇ ತಾನೆ? ಆಗುತ್ತೇನೆ. ಮದ್ವೆ ಅಂದ್ರೆ ಏನ್ ಹುಡುಗಾಟ ಅನ್ಕೊಂಡಿದ್ಯಾ? ನೀನು ಮದ್ವೆ ಆಗ್ಬೇಕು ಅಂದಿದ ತಕ್ಷಣ ತಾಳಿ ಕಟ್ಟಿಸ್ಕೊಳಕ್ಕೆ ಅವಳಿಗೆ ಬಿಟ್ಟು ಬಿದ್ದಿದ್ದಾಳ. ನಿನ್ ಗೊತ್ತಾ ಇವನು? ನನಗೂ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಇದೇ ಮೊದಲನೇ ಸತಿ ನೋಡ್ತಿರೋದು ಇವನ್ನ.
ಅವಳಿಗೆ ನೀನ್ ಯಾರು ಅಂತಾನೆ ಗೊತ್ತಿಲ್ವಂತೆ. ನೀನ್ ನೋಡಿದ್ರೆ ಮದ್ವೆ ಅಂತ ಹೇಳ್ತಿದ್ಯಾ. ಮದ್ವೆ ಅಂದ್ರೆ ಏನು ಅಂತ ಗೊತ್ತೇನೋ ನಿನ್ಗೆ? ಮದ್ವೆ ಅಂದ್ರೆ ತಾಳಿ ಕಟ್ಟೋದು. ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಮದ್ವೆ ಅಂದ್ರೆ ಒಂದು ಗಂಡು ಹೆಣ್ಣು ಮನ್ಸಾರೆ ಒಪ್ಕೋಬೇಕು, ಮನೆಯವ್ರು ಒಪ್ಕೋಬೇಕು, ಆಮೇಲೆ ಜಾತಕ ನೋಡ್ಬೇಕು, ಆಗ್ಲೇ ಮದ್ವೆ ಆಗೋಕ್ ಸಾಧ್ಯ. ಮದ್ವೆ ಬಗ್ಗೆ ಮಯೂರಿ ತಂದೆಗೆ ಹೇಳಿದ್ಯಾ ನೀನು? ಹೇಳ್ದೆ ಕೇಳ್ದೆ ತಾಳಿ ಕಟ್ಟಕ್ ಬಂದ್ಬಿಟ್ರೆ ತಪ್ಪಲ್ವಾ? ನಿನ್ ತಪ್ಪೆ ಅನಿಸ್ತಾ ಇಲ್ವಾ? ಒಡೆದ್ ಸಾಯ್ಸ್ ಹಾಕ್ಬಿಡ್ತೇನೆ. ದೇವಸ್ಥಾನ ಇದೆ ಅಂತ ಸುಮ್ಮನೆ ಇದ್ದೀನಿ. ಯಾರು ನೀನು? ಹಾಸ್ಪಿಟಲ್ ತಪ್ಸ್ಕೊಂಡ್ ಬಂದಿದ್ಯಾನೋ? ಯಾಕೋ ಇವಳು ಹಿಂದೆ ಬಿದ್ದಿದ್ಯಾ? ಏನ್ ವಿಷಯ? ನನ್ನ ತಡಿಬೇಡ, ನಾನು ಅವಳನ್ನ ಮದುವೆ ಆಗ್ಬೇಕು. ಏಯ್ ನಿಂತ್ಕೋ. ನೋಡು, ಸುಮ್ನೆ ಇಲ್ಲಿಂದ ಹೊರಟೋಗು. ನಾನು ಅವಳನ್ನ ಮದುವೆ ಆಗ್ಬೇಕು. ಏಯ್ ಯಾಕೆ ಹೀಗಾಗ್ತಿದೆ? ಇವಳನ್ನ ಕೊಲ್ಲೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ. ಯಾಕೆ ಹೀಗೆ? ಮತ್ತೆ ಬಂದಿದ್ಯಾ? ಅಷ್ಟೆಲ್ಲ ಬೈದು ಹೊಡೆದು ಕಳ್ಸಿದ್ಮೇಲೂ ತಿರ್ಗಾ ಬಂದಿದ್ಯಲ್ಲ. ನೋಡು, ನಾನು ವ್ರತದಲ್ಲಿದ್ದೀನಿ, ಅದಕ್ಕಾಗಿ ಸುಮ್ಮನಿದ್ದೀನಿ. ಇಲ್ಲಿಂದ ಹೊರಟೋಗು. ಅವಳನ್ನ ಮದುವೆ ಆಗದೆ ನಾನೆಲ್ಲೂ ಹೋಗೋದಿಲ್ಲ. ಯಾಕೆ ಅವಳು ಹಿಂದೆ ಬಿದ್ದು ಹೀಗೆ ಕಾಡ್ತಾ ಇದ್ಯಾ? ನಾನು ಅವಳನ್ನ ಮದುವೆ ಆಗ್ಬೇಕು ಅಷ್ಟೇ. ಪದೇ ಪದೇ ಮದುವೆ ಅಂತ ಹೇಳ್ತಿದ್ಯಾ ಹೊರತು ಯಾಕೆ ಏನು ಅಂತ ಯಾಕೆ ಹೇಳ್ತಿಲ್ಲ? ಕಡೆದಾಗ ಹೇಳ್ತಾ ಇದ್ದೀನಿ, ಸುಮ್ನೆ ಇಲ್ಲಿಂದ ಹೊರಟೋಗು. ಸೊಂಟೆಗೆ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ನನ್ನ ತಂಟೆಗೆ ಬಂದ್ರೆ ಸುಟ್ಟು ಹೋಗ್ತೀಯಾ? ಓ, ಬೆದರಿಕೆ ಹಾಕ್ತಿದ್ಯಾ? ಹೆದರ್ಸ್ತಾ ಇಲ್ಲ. ಏಯ್, ಇನ್ನೊಂದು ಸತಿ ಅವಳು ತಂಟೆಗೆ ಬಂದ್ಯೋ, ಹೋಗೋ, ಹೋಗಿಲ್ಲಿಂದ. ಯಾಕೆ ಇವಳ ಮೇಲೆ ನನ್ನ ಶಕ್ತಿ ಪ್ರಯೋಗ ಆಗ್ತಾ ಇಲ್ಲ? ಯಾವುದೇ ಶ್ರೇಷ್ಠ ಜಾತಕದಲ್ಲಿ ಜನ್ಮಿಸಿದ್ರೂ ಸಹ ಅಷ್ಟಮದಲ್ಲಿ ಕಂಟಕಪ್ರಾಯನಾಗಿ ವಿಹಾರ ಮಾಡ್ತಿರೋ ಶನಿ ಇರುವಾಗ ಪೂರ್ವಜನ್ಮದ ಕರ್ಮ ಧರ್ಮದಲ್ಲಿ ಮುಳುಗಿಸಿಬಿಡುತ್ತೆ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಅಯ್ಯೋ ಆಚಾರ್ಯರೇ, ಯಾಕೆ ಇಷ್ಟೊಂದು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಕೃತಜ್ಞತೆ ಹೇಳ್ಬೇಕಾಗಿರೋಳು ನಾನು. ಯಾಕಂದ್ರೆ ನಿಮ್ ಮಗಳು ಮಯೂರಿ ನನಗೆ ಸಹಾಯ ಮಾಡ್ತಾ ಇದ್ದಾಳೆ. ಆ ದೇವರು ಸುಮಂಗಲಿ ವ್ರತ ನಿಮ್ಮ ಕೈಯಲ್ಲಿ ಮಾಡುತ್ತಿರುವುದು ನಿಮಗಾಗಿ ಅಲ್ಲ, ನಮಗಾಗಿ ಅನಿಸ್ತಿದೆ. ನನ್ನ ಮಗಳ ಭವಿಷ್ಯಕ್ಕಾಗಿ ಅಂತ ಅನಿಸ್ತಿದೆ.
ಎಲ್ಲ ದೈವ ನಿಯೋಜಿತ ಕ್ರಿಯೆ. ನಿಂತ್ಕೊಂಡ್ಬಿಟ್ಟಿಯಲ್ಲಮ್ಮ, ಅವ್ರಿಗೆ ಕುಡಿಲಿಕ್ಕೆ ಕಾಫಿನೋ ಟೀನೋ ತಂದ್ಕೊಡು. ಹೋಗು. ಆಚಾರ್ಯರೇ, ಮಯೂರಿ ಅವ್ರ ತಾಯಿ ದೇವರಿಗೆ ಅವಳೇ ಜಾಸ್ತಿ ಇಷ್ಟ ಅಂತ ಕಾಣಿಸುತ್ತೆ. ಅದಕ್ಕೆ ನನಗಿಂತ ಮೊದಲೇ ಅವಳನ್ನು ಕರ್ಕೊಂಡ್ಬಿಟ್ಟ. ಹಾ, ಅಮ್ಮ ಇಲ್ಲ ಅನ್ನೋ ಕೊರತೆ ನನ್ನ ಮಗಳಿಗೆ ಬರದೇ ಇದ್ದಾಗೆ ನಾನು ನೋಡ್ಕೊಂಡಿದ್ದೀನಮ್ಮ. ಆಚಾರ್ಯರೇ, ಮಯೂರಿ ನೋಡಿದ್ರೆ ಅವಳು ಯಾವ್ದ್ರ ಬಗ್ಗೆನೂ ತುಂಬಾ ಕೊರಗ್ತಾ ಇದ್ದಾಳೆ ಅನ್ಸುತ್ತೆ. ಏನು ಅಂತ ಕೇಳಿದ್ರೆ ಏನು ಹೇಳೋದಿಲ್ಲ ಅವಳು. ಒಂದು ದಿನದ ನೋವಾದ್ರೆ ಏನೋ ಹೇಳ್ಕೋಬಹುದಮ್ಮ, ಆದ್ರೆ ದಿನ ನೋವು ಅನುಭವಿಸೋಳು ಏನು ಅಂತ ಹೇಳ್ಕೊಳ್ತಾಳೆ. ಆದ್ರೆ ತಾಳಿ ಕಟ್ಟಿದ್ರೆ ಅವನು ಸತ್ತು ಹೋಗ್ತಾನೆ ಅಂತ ನನ್ನ ಮಗಳು ಭಯ ಇರ್ತಾಳೆ. ಹೌದಮ್ಮ, ನನ್ನ ಮಗಳ ಜಾತಕದಲ್ಲಿ ಒಂದು ತೊಂದರೆ ಇದೆ. ಅವಳನ್ನು ಯಾರು ಮದುವೆ ಆಗ್ತಾರೋ ಆ ಕ್ಷಣ ಅವನ ಸಾವು ಖಚಿತ. ಒಂದಷ್ಟು ಪರಿಹಾರ ಕಾರ್ಯ ಅಂತ ಮಾಡಿ ಅವಳು ಮದುವೆಗೆ ತಯಾರಿ ಮಾಡಿದ್ದ. ವರ ತಾಳಿ ಕೈಗೆತ್ಕೊಂಡಾಗ್ಲೇ ಸತ್ತು ಹೋದ. ಮತ್ತೊಬ್ಬ ಉಂಗುರ ಬದಲಾಗ್ತಿದ್ದಂಗೆ ಸತ್ತೋಗ್ಬಿಟ್ಟ. ಇನ್ನೊಬ್ಬ ಹೆಣ್ಣು ನೋಡಕ್ ಬರೋ ದಾರಿಲೇ ತೀರ್ಕೊಂಡ್ಬಿಟ್ಟ. ಆಡೋರ್ ಬಾಯಿಗೆ ನನ್ನ ಮಗಳ ಬಾಳು ಆಹಾರ ಆಗ್ಬಿಡ್ತಮ್ಮ. ಪೂಜೆ, ವ್ರತ, ದೇವಸ್ಥಾನ ಅಂತ ದೇವರ ಸೇವೆ ಮಾಡ್ತಾ ಇದ್ದಾಳೆ. ಹಾಗಾದ್ರೂ ದೇವರು ಇವಳಿಗೆ ಏನಾದ್ರು ಪರಿಹಾರ ಕೊಡ್ತಾನೇನೋ ಅಂತ ನಂಬಿಕೆ. ಒಬ್ಬರು ನನ್ನ ಮಗಳ ಬದುಕಲ್ಲಿ ಬರ್ತಾರೆ, ಅವರಿಂದ ನನ್ನ ಮಗಳ ಭವಿಷ್ಯ ಸುಂದರ ಆಗತ್ತೆ ಅಂತ ಕಾಯ್ತಾನೆ ಇದ್ವಿ. ಈಗ ನೀವು ಬಂದಿದ್ದೀರಿ. ಮೋಹಿನಿ, ನಮ್ಮಿಬ್ಬರ ಮಧ್ಯೆ ವೈಮನಸ್ಸು ಬೇಕಾ? ಸಿಟ್ಟು ಕೋಪ ಬೇಕಾ? ಈ ಸಿಟ್ಟು, ಈ ಕೋಪ ನಮ್ಮ ಪ್ರೀತಿಯನ್ನು ಸುಟ್ಟು ಹಾಕಬೇಕು. ನಿನಗೆ ಯಾಕೆ ಇದು ಅರ್ಥವಾಗುತ್ತಿಲ್ಲ? ನಾವು ಬದುಕಿದ್ದ ಮಾತ್ರಕ್ಕೆ ನಮ್ಮ ಪ್ರೀತಿ ಬದುಕಿರುತ್ತೆ ಎಂದು ಏಕೆ ಅಂದುಕೊಂಡಿದ್ದೀಯ? ನಾವು ಬದುಕಿದ್ದ ಮೇಲೆ ನಮ್ಮ ಪ್ರೀತಿ ಬದುಕಲೇಬೇಕಲ್ಲವೇ? ನಾವು ಸತ್ತಂತೆ ಇರುವಾಗ ನಮ್ಮ ಪ್ರೀತಿ ಬದುಕುತ್ತದೆಯೇ? ಅಂದರೆ ನಿನ್ನ ಮಾತಿನ ಅರ್ಥ? ನೋಡು ಶೇಷ, ನೀನು ನಾಗಲೋಕದವನು. ನಾಗಲೋಕದಲ್ಲಿ ನನಗೆ ಯಾವುದೇ ಅಸ್ತಿತ್ವವಿಲ್ಲ. ನಾವು ಮದುವೆಯಾದರೂ ಆ ಮದುವೆಗೆ ಯಾವುದೇ ಅಸ್ತಿತ್ವವಿಲ್ಲ ಶೇಷನಾಗ. ನಮ್ಮ ಮದುವೆಗೆ ಬೆಲೆ ಸಿಗಬೇಕೆಂದರೆ ನನಗೆ ನಾಗಲೋಕದಲ್ಲಿ ನೆಲೆ ಸಿಗಬೇಕು. ಅಂದರೆ ನಾಗಮಣಿಗೆ ಜೀವಾತ್ಮ ತುಂಬುವ ಕೆಲಸ ನೀನು ಮಾಡಲೇಬೇಕು. ಆ ಮಾನವ ಕನ್ಯೆ ಮಯೂರಿಯನ್ನು ನೀನು ಮದುವೆಯಾಗಲೇಬೇಕು. ಆಗ ಮಾತ್ರ ನಿನಗೆ ನಾಗಮಣಿಗೆ ಜೀವಾತ್ಮ ತುಂಬಿಸಲು ಸಾಧ್ಯ. ನಾಗಮಣಿಗೆ ಜೀವಾತ್ಮ ತುಂಬುವವರು ನಾಗಲೋಕದವರಾಗಬೇಕು. ಅದು ನೀನಾಗಬೇಕು ಶೇಷನಾಗ. ನೀನು ಆ ನಾಗಲೋಕದ ಅರಸನಾಗಬೇಕು. ಆಗ ಮಾತ್ರ ನೀನು ನಾಗಲೋಕದ ಅಧಿಪತಿಯಾಗಲು ಸಾಧ್ಯ. ನಿನ್ನ ಲೋಕದಲ್ಲಿ ನನಗೊಂದು ಅಸ್ತಿತ್ವ ಕೊಡಬಹುದು. ನಾನು ನಿನ್ನವಳಾಗಿ ನಿನ್ನ ಜೊತೆ ಬದುಕಬಹುದು. ಆಯ್ತು, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ನಾನು ಆ ಹುಡುಗಿಯನ್ನು ಪ್ರೀತಿಸುವ ನಾಟಕ ಮಾಡುತ್ತೇನೆ, ಆದರೆ ನಿಜವಾಗಲೂ ಪ್ರೀತಿಸುವುದಿಲ್ಲ.
ಆದರೆ ಒಂದು ಮಾತು ಕೊಡು, ನೀನು ನನ್ನ ಮತ್ತೆ ಅವಳ ಮಧ್ಯೆ ಎಂದಿಗೂ ಅನುಮಾನ ಪಡುವುದಿಲ್ಲವೆಂದು ಒಂದು ಮಾತು ಕೊಡು. ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಮಾಡುತ್ತಿರುವ ಯಜ್ಞ ಅಷ್ಟೇ. ಈ ಯಜ್ಞದಲ್ಲಿ ನಮಗೆ ಫಲ ಸಿಗಬೇಕು. ನಮ್ಮ ಪ್ರೇಮ ಯಜ್ಞದಲ್ಲಿ ಅವಳು ಆಹುತಿ ಆಗಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಮೇಲೆ ಅನುಮಾನ ಪಡುವುದಿಲ್ಲ. ಹಾಗೆ ನೀನು ಕೂಡ ನನ್ನ ಮಾತು ಮೀರಬಾರದು. ಸೂಪರ್ ನೀವು. ಯಾಕೆಂದ್ರೆ ಒಬ್ಬನ ಜೊತೆ ಹೊಡೆದಾಡಿ ಒಂದು ಹುಡುಗಿನ ಕಾಪಾಡಿದಿರಲ್ಲ, ಗ್ರೇಟ್. ಒಳ್ಳೆ ಕೆಲಸ ಮಾಡಿದೀರಾ. ಅದ್ರಲ್ಲಿ ಒಳ್ಳೆ ಕೆಲಸ ಏನಿದೆ? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ಇಷ್ಟೊಂದು ದೊಡ್ಡ ಇನ್ಸಿಡೆಂಟ್ ನಡೆದಿದೆ, ಹೇಳಿದ್ರೆ ನಾನು ಬರ್ತೀನಲ್ಲ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಂತ. ನಾಳೆ ದಿನ ಅವರು ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡು ಏನಾದರೂ ತೊಂದರೆ ಕೊಟ್ರೆ? ನನ್ನ ಮೇಲೆ ಅಷ್ಟೊಂದು ಕನ್ಸನ್ನ? ಇದೇ ಪ್ರಶ್ನೆ ನಾನು ನಿಮಗ್ ಕೇಳಿದ್ರೆ ಅವ್ರೇನಾದ್ರೂ ನಿಮಗ್ ಬಂದು ತೊಂದರೆ ಕೊಟ್ರೆ? ದೇವ್ರಿದ್ದಾನೆ. ನೀವು ಗ್ರೇಟ್ ಬಿಡಿ. ನಿಮ್ಮಂತ ಹೆಂಡತಿ ಪಡೆಯೋದಕ್ಕೆ ತ್ರಿಶೂಲ್ ತುಂಬಾ ಪುಣ್ಯ ಮಾಡಿದ್ದ. ಎಷ್ಟೊಂದು ಕೇರ್ ಮಾಡ್ತೀರಾ ಅಲ್ವಾ? ನನ್ನ ಕಣ್ ಮುಂದೆ ಅನ್ಯಾಯ ನಡೀತಾ ಇದ್ರೆ ಇನ್ನೊಬ್ರು ಬಂದು ಸಹಾಯ ಮಾಡ್ಲಿ ಅಂತ ನಾನು ಕಾಯ್ಕೊಂಡು ಕೂರೋಳಲ್ಲ. ಅದು ಒಂದು ಹೆಣ್ಣಿನ ಮಾನದ ವಿಷಯಕ್ಕೆ ಬಂದ್ರೆ ಅದನ್ನ ಹೇಗ್ ತಡೆಗಟ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ಅನ್ಯಾಯ ನಡೀತಿದ್ರೆ ಅದನ್ನ ತಡೆಯೋದಕ್ಕೆ ನನ್ನ ಜೀವ ತ್ಯಜಿಸೋಕ್ಕೂ ನಾನು ಯೋಚನೆ ಮಾಡೋದಿಲ್ಲ. ಪ್ರೀತಿಸೋರ್ಗೂ ಜೀವ ಕೊಡ್ಬೇಕು ಅಂತೀರಾ, ಅನ್ಯಾಯ ನಡೀತಿರೋರ್ಗೂ ಜೀವ ಕೊಡ್ಬೇಕು ಅಂತೀರಾ. ನಿಮಗೂ ಒಂದ್ ಜೀವ ಇದೆ, ನಿಮ್ ಹೊಟ್ಟೆಲೂ ಒಂದ್ ಜೀವ ಇದೆ. ದಯವಿಟ್ಟು ಇನ್ನೊಂದ್ಸಲ ಜೀವ ಬಿಡೋ ಮಾತಾಡಬೇಡಿ. ನಂಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ನಿಮ್ಗೆ ಬೇಜಾರಾಗುತ್ತೆ? ನನ್ನ ಬಗ್ಗೆ, ನನ್ನ ಮಗು ಬಗ್ಗೆ ನಿಮಗೆ ಯಾಕೆ ಅಷ್ಟೊಂದು ಕಾಳಜಿ? ಕೆಲವು ವಿಷಯಗಳನ್ನ ಹೇಳಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಸರ್, ಏನ್ ನಿಮ್ ಪ್ರಾಬ್ಲಮ್? ಅವ್ರ ಪಾಪ ಗಂಡ ಕಾಣಿಸ್ತಾ ಇಲ್ಲ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಹೋಗ್ತಾ ಇದಾರೆ. ಅಲ್ಲೂ ನೀವ್ ನೆಮ್ಮದಿ ಕೊಡಲ್ವಾ? ನಾನು ಬರ್ತೀನಿ ಅಂತ ಯಾಕೆ ಅವ್ರಿಗೆ ಅಷ್ಟು ಹಿಂಸೆ ಇಡ್ತಾ ಇದ್ದೀರಾ? ಅಲ್ಲ, ನೀವ್ ಬಂದ್ ಕೆಲ್ಸ ಮಾಡದ್ ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದೀರಾ? ನಾನು ಬಂದ ಕೆಲಸ ಏನು ಅಂತ ನಿಮಗ್ ಸರಿಯಾಗಿ ಗೊತ್ತಾ ಮಿಸ್ ಮಾಯಾ? ನಾನು ಮಾತಾಡಿದ್ರೆ, ನಾನು ಒಂದು ಕಡೆ ನೋಡಿದ್ರೆ, ನನ್ನ ಫೋನ್ ಅಟೆಂಡ್ ಮಾಡಿ ಆಚೆ ಹೋದ್ರೆ ಅದು ಎಲ್ಲ ನನ್ನ ಕೆಲಸದ ಒಂದು ಭಾಗ. ಈ ಮನೆಯಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು, ಎಲ್ರೂ ಕಾಪಾಡಬೇಕು ಅಂತ ತಾನೇ ನಾನು ಬಂದಿರೋದು. ಶಿವಾನಿ ಅವ್ರಿಗೆ ಏನೂ ಆಗ್ಬಾರ್ದು, ಅವ್ರನ್ನ ಕಾಯೋದು ನನ್ನ ಕರ್ತವ್ಯ. ಅದಕ್ಕೆ ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ತಿರೋದು. ಅದ್ರ ಮಧ್ಯೆ ನಿಮ್ದೇನ್ರಿ ಪ್ರಾಬ್ಲಮ್? ಅಲ್ಲ, ನೀವು ಶಿವಾನಿ ಅವ್ರನ್ನ ಕಾಯಕ್ಕಂತ ಹೋಗ್ತಾ ಇದ್ದೀರಾ, ಆದ್ರೆ ಮನೇಲಿ ನಾವಿಷ್ಟು ಜನ ಇದ್ದೀವಿ. ನೀವ್ ಇಲ್ದೇ ಇರುವಾಗ ನಮ್ಗೇನಾದ್ರೂ ತೊಂದ್ರೆ ಆದ್ರೆ ಏನ್ ಕತೆ? ಏನ್ ತೊಂದ್ರೆ ಆಗತ್ತೆ? ನೆನ್ನೆ ತಾನೇ ಇಲ್ಲಿ ಒಂದು ದೊಡ್ಡ ಹಾವಿತ್ತು ಗೊತ್ತಾ? ಬರೀ ಹಾವಲ್ಲ, ಇದ್ದಕ್ಕಿದ್ದಾಗೆ ಆ ಹಾವು ಹೆಣ್ಣಿನ ರೂಪಕ್ಕೆ ಬದಲಾಯ್ತು. ಅಭಯ್ ಅವರೇ, ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ನೀವ್ ಅದನ್ನ ಗಂಭೀರವಾಗಿ ತಗೋಬೇಕು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಿರೋರು ಯಾರು ಅಂತ ನೀವು ಕಂಡು ಹಿಡಿಲೇಬೇಕು. ಆದ್ರೆ ಆ ಹಾವಿನ ವೇಷದ ಹೆಣ್ಣು ಮಾತ್ರ ಮೊದಲು ಕಂಡು ಹಿಡಿರಿ. ನೀವ್ ಕಂಡು ಹಿಡಿದೇ ಹೋದ್ರೆ ಪಾಪ ಹೀಗೆ ಮಾಯಾ ದಿನ ಒಂದೊಂದ್ ಕತೆ ಹೇಳೋದಕ್ಕೆ ಶುರು ಮಾಡ್ಬಿಡ್ತಾಳಷ್ಟೆ, ಅಲ್ವಾ ಮಾಯಾ? ಅಲ್ಲ ಶಿವಾನಿ. ಅಭಯ್ ಅವ್ರೆ, ಹೇಳಿದ್ನಲ್ಲ
ಪಾಪ ಮಾಯಾಗೆ ತುಂಬಾ ಭಯ ಆಗಿದೆ. ಅದೇನೋ ಹಾವು ಗೀವು ಅಂತೆಲ್ಲ ಹೇಳ್ತಿದ್ದಾಳೆ. ಅದೇನು ಅಂತ ಕಂಡು ಹಿಡಿದು ಅದಕ್ಕೊಂದು ವ್ಯವಸ್ಥೆ ಮಾಡಿ. ಅದನ್ ಬಿಟ್ಟು ನನ್ನ ಜೊತೆ ದೇವಸ್ಥಾನಕ್ಕೆ ಯಾಕೆ ಬರ್ತೀರಾ? ನಾನು ಹೋಗಿ ಬರ್ತೀನಿ. ಓಕೆ ಮಿಸ್ ಮಾಯಾ ಅವರೇ, ಇನ್ಮೇಲೆ ಆಚೆ ಈಚೆ ಓಡಾಡ್ತಿರ್ಬೇಡಿ. ಯಾವಾಗಲೂ ಮನೇಲೇ ಇರಿ. ಆಮೇಲೆ ಈ ಸಿನಿಮಾ ನೋಡೋದು, ಯಾವಾಗಲೂ ಫೋನ್ ಇಟ್ಕೊಳ್ಳೋದು ಇದನ್ನೆಲ್ಲ ಬಿಟ್ಬಿಡಿ. ಸಿನಿಮಾ ನೋಡಲೇಬೇಕು ಅನ್ಸಿದ್ರು ನ್ಯೂ ಜನ್ರೇಷನ್ ಸಿನಿಮಾ ನೋಡಿ. ಈ ಹಾವಿನ ಸಿನಿಮಾಗಳೆಲ್ಲ ನೋಡಕ್ ಹೋಗಬೇಡಿ. ಈ ಹಾವು ಬಂತು, ತೋಳ ಬಂತು, ಇದನ್ನೆಲ್ಲ ತಲೆಯಿಂದ ತೆಗೆದಾಕಿ. ಸರಿ, ನಾನು ಬರ್ತೀನಿ. ಬಾಯ್. ಅಲಿಯಾಸ್ ದಿಗ್ವಿಜಯ. ಮಯೂರಿ, ಅವ್ನು ನಟಿಸ್ಕೊಂಡ್ಬರ್ತಾ ಇದ್ದಾನೆ ಅಕ್ಕ. ಯಾರು? ಅವತ್ತು ನನ್ ಬಲವಂತದಿಂದ ತಾಳಿ ಕಟ್ಟಕ್ ಬಂದಲ್ಲ, ಅವ್ನು ಮತ್ತೆ ನನ್ನ ನಟಿಸ್ಕೊಂಡ್ಬರ್ತಾ ಇದ್ದಾನೆ ಅಕ್ಕ. ಮಯೂರಿ ಎಲ್ಲಿದ್ದಾನೆ? ಎಲ್ಲೂ ಕಾಣಿಸ್ತಿಲ್ವಲ್ಲ ಮಯೂರಿ? ಅಕ್ಕ ಅಲ್ಲೇ ಬರ್ತಿದ್ದ, ಇಲ್ಲೇ ಎಲ್ಲ ಇರ್ತಾನೆ ಅಕ್ಕ. ನೋಡು, ನೀನು ಹೆದರ್ಕೊಂಡಿದ್ಯಾ ಅನ್ಸುತ್ತೆ. ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ಯಾ. ಯಾರು ಕಾಣಿಸ್ತಿಲ್ಲ, ಯಾರು ಇಲ್ಲ. ಅವ್ನೇನಾದ್ರೂ ಮತ್ತೆ ಬಂದ್ರೆ ನಾನ್ ನೋಡ್ಕೋತೀನಿ. ಬಾ, ನಾವು ಪೂಜೆಗೆ ಹೋಗೋಣ. ಹೆದರ್ಕೋಬೇಡ. ಚತುರ್ಭುಜ ಏಕದಂತ ವಿನಾಯಕ ಒಳ್ಳೇದ್ ಮಾಡಪ್ಪ. ಕಾಪಾಡು ತಂದೆ, ಕಾಪಾಡು ಕಾಪಾಡು. ಇದು ವಿನಾಯಕ ದೇವಸ್ಥಾನ ಅಲ್ಲಪ್ಪ, ಪಾರ್ವತಿ ದೇವಸ್ಥಾನ. ಹೌದು, ಪಾರ್ವತಿ ದೇವಸ್ಥಾನನೇ. ಅರ್ಚಕ್ರೆ, ಈಗ ಪಾರ್ವತಿ ಯಾರು? ವಿನಾಯಕನ್ ತಾಯಿ. ವಿನಾಯಕನ ಹತ್ರ ಬೇಡ್ಕೊಂಡ್ರೆ ಅವನು ತನ್ನ ತಾಯಿ ಹತ್ರ ಹೋಗಿ, ಅಮ್ಮ ನನ್ನ ಭಕ್ತ ಒಬ್ಬ ಇದ್ದಾನೆ, ಅವನ ಆಸೆ ಈಡೇರಿಸು ಅಂತ ಇನ್ಫ್ಲೂಯೆನ್ಸ್ ಮಾಡಲ್ವಾ? ಆಗ ನನಗೆ ಒಳ್ಳೇದಾಗಲ್ವಾ? ನಿನ್ ಮಾತು ನಿಜಪ್ಪ, ಎಲ್ಲ ದಯವಿಚ್ಚ. ಓ ದೇವ್ರೇ, ಒಳ್ಳೇದ್ ಮಾಡಪ್ಪ, ಕಾಪಾಡಪ್ಪ. ಅವ್ರಿಗೆ ಯಾವುದೇ ಕಿಡಿಗೇಡಿಗಳಿಂದ ತೊಂದರೆ ಆಗದಿರೋ ತರ ನೋಡ್ಕೊಳಪ್ಪ ದೇವ್ರೇ, ಕಾಪಾಡಪ್ಪ. ದೇವ್ರೇ, ನನಗ್ ಬೇಕಾದವ್ರು ಇದಾರಪ್ಪ, ಅವ್ರಿಗೆ ಒಳ್ಳೇದ್ ಮಾಡಪ್ಪ. ಕೆಟ್ಟವ್ರಿಗೆ ಏನಾದ್ರೂ ಆಗ್ಲಿ, ಆದ್ರೆ ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು. ಅವ್ರಿಗೆ ಮಾತ್ರ ತುಂಬಾ ಒಳ್ಳೇದ್ ಮಾಡಪ್ಪ ದೇವ್ರೇ. ದೇವರೇ, ಇವ್ರನ್ ಮಾತ್ರ ಯಾಕೆ ನನ್ನ ಹಿಂದೆ ಬಿದ್ದು ಹೀಗೆ ತೊಂದರೆ ಕೊಡ್ತಾ ಇದ್ದೀರಾ? ತೊಂದ್ರೆನಾ? ನಾನೇನು ತೊಂದರೆ ಕೊಟ್ಟೆ? ದೇವಸ್ಥಾನಕ್ಕೆ ಬರೋದಿನಕ್ಕೆ ನಾವು ಚೆನ್ನಾಗಿರ್ಲಿ, ನಮ್ಮವ್ರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳೋದಕ್ಕೆ. ನೀವ್ಯಾಕೆ ನಾನು ನಿಮ್ ಬಗ್ಗೆನೇ ಬೇಡ್ಕೊಳ್ಳೋದಕ್ಕೆ ಬಂದೆ ಅಂತ ಅನ್ಕೋತಿದ್ದೀರಾ?
ನಾನ್ ದೇವಸ್ಥಾನಕ್ಕೆ ಬರ್ಬೇಕಾದ್ರೇನೆ ನೀವು ಬರ್ಬೇಕಾ? ಏನ್ ತಮಾಷೆ ಮಾಡ್ತಿದ್ದೀರಾ? ನಾನ್ ಬರಕ್ಕಿಂತ ಮುಂಚೆ ನೀವು ಬಂದಿದ್ದೀರಾ. ನೀವು ಬಂದ್ರಿ ಅಂತ ನಾನೇನ್ ಬಂದಿಲ್ಲ. ಶಿವಾನಿ ಅವರೇ, ನಾನು ಶಿವಾನಿ ಅವ್ರ ಹಿಂದೆ ಬಂದಿಲ್ಲ, ನನ್ನ ದೇವತೆ ಹಿಂದೆ ನಾನು ಬಂದಿದ್ದೀನಿ ಅಷ್ಟೇ. ದೇವತೆನಾ? ಏನ್ ಹಾಗಂದ್ರೆ? ನೋಡ್ರಿ, ಇವಾಗ ಪ್ರೀತಿ ಸೃಷ್ಟಿ ಮಾಡೋದು ಯಾರು? ದೇವ್ರು. ಅದಕ್ಕೆ ಪ್ರೀತಿ ಸೃಷ್ಟಿ ಮಾಡಿದವ್ರ ಹತ್ರನೇ ಮಾತಾಡೋಣ ಅಂತ ಬಂದೆ. ಬಿಡ್ತೇನೆ, ತಾಳಿ ಕಟ್ಟಿದ್ಮೇಲೆ ಬಿಡ್ತೇನೆ. ಯಾರು ನೀನು? ಯಾಕೆ ಹೀಗಾಡ್ತಿದ್ಯಾ? ನಡು ರಸ್ತೆಲಿ ಒಂದು ಹೆಣ್ಣು ಮಗು ಜೊತೆ ಈ ತರ ವರ್ತಿಸ್ತಾ ಇದೆಯಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ನಿನಗೆ ಯಾರು ಅಕ್ಕ ತಂಗಿರಿಲ್ವಾ? ಇನ್ನೊಂದು ಸತಿ ಇವಳು ಹಿಂದೆ ಬಿದ್ರೆ ಇದು ನಿನ್ ಹತ್ರ ಇದ್ರೆ ತಾನೇ ಸಮಸ್ಯೆ. ಹುಷಾರ್. ಏನಪ್ಪ ಮಾತಾಡ್ತಿದ್ಯಾ ನೀನು? ನಿನ್ನ ಮಾತಿನ ಅರ್ಥನಾದ್ರೂ ಏನು? ಕ್ಷಮಿಸಿ ಅಮ್ಮ, ಕೆಲವು ಸಲ ಸತ್ಯ ಹೇಳಿದಾಗ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಂದ್ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ನೋಡಿ. ಸರಿ, ಇಲ್ಲಿಂದ ಶುರು ಮಾಡ್ಲಿ. ಧನಂಜಯ್, ಅಜ್ಜಿ, ಅಮ್ಮ, ಮಾಯಾ, ಶಿವ, ನಂದೀಶ್. ಈ ಮನೆ ಕಸ ಹೊಡೆಯೋರಿಂದ ಹಿಡಿದು ಈ ಮನೆ ತಿಜೋರಿಲಿ ಎಷ್ಟು ಹಣ ಇದೆ ಅಂತ ಗೊತ್ತಿರೋ ಏಕೈಕ ವ್ಯಕ್ತಿ ನಂದೀಶ್ ಅವರೇ. ನೀವು, ನಿಮ್ಮ ಯಜಮಾನ್ರು, ನಿಮ್ದೊಂದು ದೊಡ್ಡ ಗ್ಯಾಂಗ್, ಸ್ನೇಹಿತರು. ಯಾರು? ವಿಷಕಂಠ, ದಂಡಪಾಣಿ, 2 ಸಾಂಬಶಿವ, 3 ಸಾಮ್ರಾಟ್, 4 ಭೂಪತಿ, 5 ನಾನು ಮತ್ತು ಯಜಮಾನ್ರು. ಕರೆಕ್ಟ್. ಅವರೆಲ್ಲರೂ ಈಗ ಹೇಗಿದ್ದಾರೆ? ಬದುಕಿದಾರ? ಇಲ್ಲ ಅಲ್ವಾ? ಅವರೆಲ್ಲರೂ ಸಾವಾಗಿದ್ದಾರೆ.
ಎಲ್ಲರ ಸಾವಿನ ಹಿಂದೆ ಇರೋದು ಹಾವಿನ ವಿಷ. ಅಂದಮೇಲೆ ಈ ಮನೆಗೂ ಹಾವಿಗೂ ಏನೋ ದೊಡ್ಡದಾಗಿ ನಂಟಿದೆ ಅಲ್ವಾ? ನಿಮ್ಮ ಯಜಮಾನ್ರು ಅಂದ್ರೆ ಈ ಮನೆ ಯಜಮಾನ್ರು ದಿಗ್ವಿಜಯ್ ಅಂದ್ರೆ ನನ್ನ ವಿಚಾರಣೆ ಕಳಿಸಿದವರು, ಅವರು ಒಂದು ದೊಡ್ಡ ಯಾಗ ಮಾಡಿದ್ರು. ದೇವಸ್ಥಾನದಲ್ಲಿ ಒಂದು ಪುಟ್ಟು ಹುಡುಗಿ ಬಂದಿತ್ತು ಅಲ್ವಾ? ಆ ಪುಟ್ಟು ಹುಡುಗಿಗೆ ಇಷ್ಟು ಜನರಲ್ಲಿ ಯಾರೋ ಒಬ್ರು ತೊಂದರೆ ಮಾಡಿದ್ದಾರೆ ಅಂತ ರೆಕಾರ್ಡ್ಸ್ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.